ಸೊ ಫಸ್ಟ್ ಹಾಗಾಗಿ ಪೂಜೆ ಮಾಡಿ ನಾವು ನೀರು ತರೋಣ. ನಮಗೆ ದೇವಿ ಒಲ್ದಿದ್ದಾಳೆ ಅಂದ್ರೆ ಅಕ್ಕಿ ಜಾಸ್ತಿ ಆಗತ್ತಂತೆ. ಸೊ ಈ ಸರಿ ಅದನ್ನ ಟ್ರೈ ಮಾಡೋಣ. ಇದರಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಾವು ಇಲ್ಲಿ ಬಂದ್ಬಿಟ್ಟು ನಾವು ಸ್ಟ್ಯಾಂಡ್ ಇಟ್ಬಿಟ್ಟು ಮಾಡ್ತಾ ಇದ್ದೀವಿ. ಬ್ಲೌಸ್ ಪೀಸ್ನ ಕೈಗೆ ಸುತ್ಕೊಂಡಿದ್ದೀನಿ. ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಆಲ್ಮೋಸ್ಟ್ ಥರ್ಸ್ಡೇ ನಾವು 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಾನು 2 ಮನೆಗೆ ಅಂದರೆ ನಮ್ಮ ಮನೆಗೆ ನಮ್ಮ ಅಕ್ಕ ಮನೆಗೆ ಹೋಗಿ ಲಕ್ಷ್ಮಿ ಕೂರಿಸ್ಬೇಕು. ಸೊ ಹಾಗಾಗಿ ಮೇ ಬಿ ವಾಪಸ್ ಮನೆಗೆ ಬಂದು ಮಲಗೋಕ್ಕೆ 3 ಗಂಟೆನೇ ಆಗ್ಬೋದೇನೋ. ಸೊ ಬೇಗ ಬೇಗ ಸ್ಟಾರ್ಟ್ ಮಾಡುವ. ಫಸ್ಟ್ ಹೋಗ್ಬಿಟ್ಟು ನಾವು ಗಂಗೆ ಪೂಜೆ ಮಾಡೋಣ. ಕಳಸಕ್ಕೆ ನಾವು ನೀರು ತರಬೇಕಲ್ವಾ. ಸೊ ಫಸ್ಟ್ ಹಾಗಾಗಿ ಪೂಜೆ ಮಾಡಿ ನಾವು ನೀರು ತರೋಣ. ವಾಟರ್ ಓಕೆ, ಹೋಗಿ ನೀರು ತರೋಣ ಕಳಸಕ್ಕೆ. ಫಸ್ಟ್ ಟ್ಯಾಪ್ ತೊಳ್ಕೊಳ್ಳೋಣ. ಇದು ಲಾವಂಚಿ ಬೇರ್ ಅಂತ, ಇದನ್ನು ಸಹ ಹಾಕ್ಬೇಕಾಗತ್ತೆ. ಅದರ ಜೊತೆ ನೀವು ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್, ನಾರ್ಮಲ್ ಕಾಯಿನ್ಸ್ ಎಲ್ಲಾನು ಹಾಕ್ಬೋದು. ಇದಕ್ಕೆ ಕಂಕಣ ಕಟ್ಟೋಣ. ಒಳಗ್ ಬರೋ ಮುಂಚೆ ಈಗ ಹೊಸಲ್ ಪೂಜೆ ಮಾಡೋಣ. ಇದನ್ನ ಮುತ್ತೈದೆಯರಿಗೆ ಕೊಡ್ಬೇಕು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಸೊ ಫೈನಲಿ ವಿ ಆರ್ ಬ್ಯಾಕ್ ಹೋಮ್. ಈಗ ಕೆಳಗಿರೋ ಬಿಂದಿಗೆಗೆ ಫುಲ್ ಅಕ್ಕಿ ತುಂಬಿಕೊಂಡಿದ್ದೀನಿ. ಫಸ್ಟ್ ನಾವು ಕೂರಿಸ್ಬೇಕಾದ್ರೆ ಒಂದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ಬಿಂದಿಗೆ ಕೂರಿಸ್ಬೇಕು. ಸೊ ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ. ಅದರಲ್ಲಿ ಏನು ಹೇಳಿದ್ರು ಅಂದರೆ, ನಾವೆಷ್ಟು ಅಕ್ಕಿ ಹಾಕ್ತೇವಲ್ವಾ ಹಬ್ಬ ಎಲ್ಲ ಆದಮೇಲೆ ನಮಗೆ ದೇವಿ ಒಲ್ದಿದ್ದಾಳೆ ಅಂದರೆ ಅಕ್ಕಿ ಜಾಸ್ತಿ ಆಗತ್ತಂತೆ. ಸೊ ಈ ಸರಿ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿದ್ಮೇಲೆ ನಾನು ಬಿಂದಿಗೆ ಕೂರಿಸಿದ್ದೀನಿ. ಈಗ ಬಿಂದಿಗೆಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮ, ಅದಕ್ಕೆ ಹೂವು, ಎಲೆ ಅಡಿಕೆ, 5 ಥರದ್ದು ಡ್ರೈ ಫ್ರೂಟ್ಸ್, ಕಲ್ಸಕ್ರೆ, ಇದರಲ್ಲಿ ಕವಡೆ, ಕಮಲದ ಬೀಜ, ಗುಲ್ಗಂಜಿ ಮತ್ತೆ ಗೋಮಾತೆ ಚಕ್ರ ಇದೆ. ಇದನ್ನ ಕೂಡ ಇಡ್ತಾ ಇದ್ದೀನಿ. ಕೆಳಗಡೆ ಬಿಂದಿಗೆಗೆ ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ ಲೆವೆಲ್ ಮಾಡೋದಕ್ಕೆ. ಈಗ ಮೇಲೆ ಬಿಂದಿಗೆಗೆ ನಾವು ಕಟ್ಟಿಗೆ ಕಟ್ಟಬೇಕು. ಏನಂದ್ರೆ ನಾವು ಮೊದಲೇ ಕಟ್ಕೊಂಡಿದ್ರೆ ಈಸಿ ಆಗೋದು, ಇವಾಗ ಕಟ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಮಾಡಬೇಕಾದ್ರೆ ಫಸ್ಟ್ ಕೋಲ್ ಕಟ್ಕೊಂಡು ಆಮೇಲೆ ಗಂಗೆ ಪೂಜೆ ಮಾಡಿ. ನಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಕಟ್ಟೋ ಜವಾಬ್ದಾರಿಯನ್ನು ನನ್ನ ಹಸ್ಬೆಂಡ್ ತಗೊಂಡಿದ್ದಾರೆ. ನಾನು ಕಂಕಣ ಮತ್ತು ಹೂವು ತೆಗ್ದಿದ್ದೀನಿ. ಕಂಕಣ ಬಂದ್ಬಿಟ್ಟು ದೇವಿ ಕಾಣಿಸ್ಬೇಕು. ಸೊ ಫುಲ್ ಎಲ್ಲ ರೆಡಿ ಆದ್ಮೇಲೆ ಕಂಕಣ ಮತ್ತೆ ಕಟ್ತೀವಿ. ನಮ್ಮ ಕಳ್ಸಕ್ಕೆ ಕಟ್ಟಿಗೆ ಕಟ್ಟಿದ್ದಾಯ್ತು. ಇವಾಗ ನಾನು ಲಾಸ್ಟ್ ಟೈಮ್ ಮಾಡಿದಾಗೆ ಒಂದು ಬ್ಲೌಸ್ ಪೀಸ್ ತಗೊಂಡು ಶೇಪ್ ರೆಡಿ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಮೇನ್ ಬ್ಲೌಸ್ ಪೀಸಲ್ಲಿ ಕೈ ಕಾಲೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆ, ಸೊ ಹಿಂದೆ ಹೀಗೆ ಕಾಣ್ತಿದೆ. ನಾವು ಮುಂದೆ ಶೇಪ್ ಬರಕ್ಕೆ ಇದೊಂದು ಸ್ವಲ್ಪ ಎಳ್ಕೊಂಡು ಇಲ್ಲಿ ಗುಂಪಿನ ಹಾಕೊಳ್ತೀವಿ. ಈಗ ಮೇನ್ ಬ್ಲೌಸ್ ಪೀಸ್ ಸುತ್ಕೊಳ್ಳೋಣ. ನಾನು ಆಲ್ರೆಡಿ ತೋರಿಸಿರೋ ಪ್ರೊಸೀಜರ್ ಏನೆ. ಈ ಸಾರಿ ನಾವು ಚತುರ್ಭುಜ ಹ್ಯಾಂಡ್ಸ್ ತಂದಿದ್ದೀವಿ. ಸೊ ಕೂರ್ಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಕೂರಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಸೀರೆ ಬಾರ್ಡರ್ ಇರುತ್ತಲ್ವಾ, ಇಲ್ಲಿ ನಿಮಗೆ ವೆಲ್ಕ್ರೋ ಕೊಟ್ಟಿರ್ತಾರೆ. 3/4 ಅಷ್ಟು ಫಿಲ್ ಮಾಡಿ, ಇನ್ನು 1/4 ಅಷ್ಟು ಮಾತ್ರ ಬಿಡಿ, ಇನ್ನು ಮಿಕ್ಕಿದ್ದೆಲ್ಲ ಸುತ್ತಬೇಕು.
ಸೊ ನೀವು ನೋಡ್ಬೋದು ವೆಲ್ಕ್ರೋ ಇಷ್ಟು ಕಾಣಿಸ್ತಿದೆ. ಈಗ ಫಸ್ಟ್ ನಾವು ನಾರ್ಮಲ್ ಇದು ಪಿನ್ ಹಾಕೊಳ್ತೀವಲ್ಲ, ಅದಕ್ಕಿಂತ ಮುಂಚೆ ಈ ಚತುರ್ಭುಜ ಹ್ಯಾಂಡ್ಸ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಆಲ್ರೆಡಿ ಸ್ವಲ್ಪ ಟೈಟ್ ಕೂತಿದೆ, ಅದನ್ನು ಬಿಟ್ಟು ನೀವು ಈ ಕೈಗೆ ಮತ್ತು ನಮ್ದು ಮೇನ್ ಕೈಗೆ ಕುಂಪಿನ್ ಹಾಕೋಬೇಕು. ಈಗ ನನ್ನ ಕೈ ವಿತ್ ಚತುರ್ಭುಜ ಹ್ಯಾಂಡ್ಸ್ ರೆಡಿ ಇದೆ. ಇದನ್ನು ನಾವು ಕಳ್ಸಕ್ಕೆ ಸುತ್ಕೊಳ್ಳೋಣ. ಸೊ ಫಸ್ಟ್ ಕೈ ಇಲ್ಲಿಗೆ ಬರುತ್ತೆ, ಈಗ ಒಂದು ಪಿನ್ನ ಹಾಕೋಬೇಕು. ಈಗ ಒಂದು ಪಿನ್ನ ಹಾಕೊಳ್ಳಿ. ಇದು ಕೈ ನಾವು ಆಮೇಲೆ ಸರಿ ಮಾಡ್ಕೊಳ್ಬೋದು. ಒಂದು ಕೈ ಫಿಕ್ಸ್ ಮಾಡಿದ್ಮೇಲೆ ಈ ಕಡೆ ಮೂವ್ ಮಾಡಿ ಇದನ್ನ ಸೇಮ್ ಕೆಳಗಿಂದ ತಗೊಬಂದು ಉಲ್ಟಾ ಮಾಡಬೇಕು. ಹೀಗೆ ಇನ್ನು ಮಿಕ್ಕಿದ್ದೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೇಲೆ ಪಾಠ ಆಗಿದೆ, ಇದನ್ನ ನಾವು ಸರಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಮೇಲೆ ಬರಬೇಕು. ಸೊ ಹಾಗಾಗಿ ಇದನ್ನ ನಾವು ಸ್ವಲ್ಪ ಎಳ್ಕೊಂಡು ಹಿಂದೆ ಪಿನ್ನ ಹಾಕೊಳ್ಳೋಣ, ಆವಾಗ ಸ್ವಲ್ಪ ಮೇಲೆ ಬರುತ್ತೆ ಕೈ. ನಾನು ಲಾಸ್ಟ್ ಟೈಮ್ ತೋರಿಸಾಗಲೇ ನಾನು ಮೊದಲೇ ಪ್ರೀಪ್ಲೀಟ್ ಮಾಡಿದ್ದೀನಿ, ಬಿಕಾಸ್ ನಾನು 2 ಕಡೆ ಸೀರೆ ಓಡಿಸ್ಬೇಕಾಗಿರೋ ಕಾರಣ ಲೇಟ್ ಆಗಬಾರ್ದು ಅಂತ ಹೇಳಿ. ಇದು ಬಂದ್ಬಿಟ್ಟು ಬಾಡಿ ಪಾರ್ಟಿಗೆ ಆ್ಯಂಡ್ ಇದು ಬಂದ್ಬಿಟ್ಟು ಸೆರಗು. ಸೊ ಇದನ್ನು ನಾವು ಫಸ್ಟ್ ಹಿಡಿದ್ಬಿಟ್ಟು ಡೈರೆಕ್ಟ್ ಕಟ್ಕೊಳ್ಬೋದು. ಸೊ ಫಸ್ಟ್ ಹಿಡಿಯೋಣ. ನನ್ನ ಸ್ಯಾರಿ ಬಂದ್ಬಿಟ್ಟು ನೀಟಾಗಿ ಹಿಡಿದ್ಬಿಟ್ಟು 2 ಕಡೆ ಮಧ್ಯದಲ್ಲಿ ಒಂದು ಪಿನ್ನ ಹಾಕೊಂಡಿದ್ದೀನಿ. ಈಗ ನಾವು ಬಿಂದಿಗೆಗೆ ಸುತ್ಕೊಳ್ಳೋಣ. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಲಾಸ್ಟ್ ಟೈಮ್ ಥರ ಇಲ್ಲೊಂದು ಪಿನ್ನ ಹಾಕೊಳ್ಬೇಕು. ಈಗ ಈ ಕೆಳಗಡೆ ಹಾಕಿರೋದನ್ನು ತೆಗಿಯೋಣ. ಇದನ್ನ ನೀಟಾಗಿ ಜೋಡಿಸ್ಕೊಂಡು ಬರ್ಬೇಕು. ಈಗ ನಾವು ಸ್ಪ್ರೆಡ್ ಮಾಡಿದಾಗ 42 ಇರಬೇಕು ನೆರಿಗೆ. ಇವಾಗ ಕಾಲು ಕೂರಿಸ್ಕೊಳ್ಳೋಣ. ಸೊ ಒಂದು ಕಾಲು ಸ್ಟ್ರೇಟ್ ಕೂರಿಸೋಣ. ಲಾಸ್ಟ್ ಟೈಮ್ ಮಾಡೋ ಥರನೇ ಈ ಕಾಲನ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ಪಿನ್ಸ್ ಹಾಕೊಂಡಿದ್ದೀನಿ. ಈ ಕಾಲನ್ನ ನಾನು ಈ ಥರ ಕೂರಿಸ್ಬೇಕು ಅಂತ ಇದ್ದೀನಿ ಈಗ. ಸೊ ಈ ಕಡೆ ತುದಿದು ಸೇಮ್ ಎತ್ಬಿಟ್ಟು ಫಸ್ಟ್ ಪಿನ್ನ ಹಾಕೊಳ್ಳಿ, ಆಮೇಲೆ ಟ್ವಿಸ್ಟ್ ಮಾಡ್ಕೋಬೇಕಷ್ಟೆ. ಈ ಥರ. ಸೊ ಈ ಸ್ಟೈಲ್ನ ಫೈನಲೈಸ್ ಮಾಡಿದ್ದೀವಿ ಆ್ಯಂಡ್ ನೀಟಾಗಿ ನಾವು ಕಾಲನ್ನ ಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ರೆಡ್ ಜಾಸ್ತಿ ಬೇಕಿತ್ತು ಪಿಂಕ್ಗಿಂತ, ಬಟ್ ಇಟ್ಟ ಮೇಲೆ ನಂಗೆ ಅನ್ನಿಸ್ತಿದೆ ಪಿಂಕೇ ಜಾಸ್ತಿ ಅಂತ. ಸೊ ಸ್ವಲ್ಪ ಬೇರೆ ಏನಾದರೂ ಮುಂದೆ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅದಕ್ಕಿಂತ ಮುಂಚೆ ನಾವು ಈ ಪ್ಲೀಟ್ಸ್ ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ದಟ್ ನಾವು ಸೆರಗು ಹಾಕಿದಾಗ ಮತ್ತೆ ಪ್ಲೀಟನ್ನ ಸರಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಾನು ಸೆರಗು ಹಿಂದೆಯಿಂದ ಮುಂದೆ ತಗೊಂಡಿದ್ದೀನಿ. ಈ ಸ್ಟೈಲ್ಗೆ ನಾನು ಸ್ವಲ್ಪ ಲೂಸಾಗಿ ಬಿಡ್ತಾ ಇದ್ದೀನಿ, ಸೊ ಆಮೇಲೆ ನೀಟಾಗಿ ಎಳ್ಕೊಳ್ಬೋದಂತ.
ಈಗ ಇದನ್ನು ನೀಟಾಗಿ ಇಲ್ಲಿರೋ ಪಿನ್ ತೆಗೆದುಬಿಟ್ಟು ಸರಿಸ್ಕೊಳ್ತೀನಿ. ಸೆರಗ್ ಸ್ವಲ್ಪ ಲೂಸಾಗಿ ಬಿಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಇದು ನೀಟಾಗಿ ಪ್ಲೀಟ್ಸ್ ಕೂರ್ಲಿ ಅಂತ ಹೇಳಿ ಡಾಬ್ ಹಾಕ್ತಾ ಇದ್ದೀನಿ. ಈ ಡಾಬ್ ಸೂಟ್ ಆಗುತ್ತಾ ನೋಡಬೇಕು. ಡಾಬ್ ಹಾಕಿ ಆಯಿತು. ಇವಾಗ ಕಾಲ ಹತ್ರ ನೀಟಾಗಿ ಪ್ಲೀಟ್ಸ್ ಕೂರಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿದೆ. ನಾವು ಮುಖವಾಡ ಬಂದು ಬೆಳಗ್ಗೆ ಒಳ್ಳೆ ಮುಹೂರ್ತ ನೋಡಿ ಇಡ್ತೀವಿ. ಸದ್ಯಕ್ಕೆ ಡ್ರೇಪಿಂಗ್ ಆಗಿದೆ, ಮೇಲೆ ಕಳಸ ಕೂಡ ಬೆಳಗ್ಗೆನೇ ಇಡ್ತೀವಿ. ನೆಕ್ಸ್ಟ್ ಇವಾಗ ಅಕ್ಕ ಮನೆಗೆ ಹೋಗೋಣ. ಅಕ್ಕ ಮನೆಗೆ ಹೋಗಿ ಮತ್ತೆ ಲಕ್ಷ್ಮಿ ಕೂರ್ಸೋಣ. ಲೆಟ್ಸ್ ಗೋ. ಆಲ್ಮೋಸ್ಟ್ 12 ಗಂಟೆಗೆ ನಾವು ಅಕ್ಕ ಮನೆಗೆ ಬಂದಿದ್ದೀವಿ. 11:15 ಮುಗೀತು. ಆದರೆ ನಾವು ಊಟ ಮಾಡಿ ಮತ್ತು ನಾನು ಮತ್ತೆ ಮನೆಗೆ ಹೋಗಿ ಅಲ್ಲೊಂದು ರೌಂಡ್ ಹಾಯ್ ಹೇಳಿಬಿಟ್ಟು ಇಲ್ಲಿಗೆ ಬರೋಕ್ಕೆ 12 ಗಂಟೆ ಆಗಿದೆ. ನೋಡೋಣ ಇಲ್ಲಿ ಲಕ್ಷ್ಮೀ ಕೂರಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಗಂಗೆ ಪೂಜೆ ಮತ್ತು ಕಳಸ ಎಲ್ಲ ಅಕ್ಕ ರೆಡಿ ಮಾಡ್ತಿದ್ದಾಳೆ. ನಾನು ಅಷ್ಟರಲ್ಲಿ ಸೀರೆ ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಅವಳದು ಬಂದು ಟ್ರೆಂಡಿಂಗ್ ಕಲರ್ ಸ್ಯಾರಿ, ಆರೆಂಜ್ ಮತ್ತು ಬ್ರೌನ್, ರಸ್ಟ್ ಆರೆಂಜ್ ವಿತ್ ಬ್ರೌನ್. ನಾನು ಫಸ್ಟು ಪಲ್ಲು ಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಡಿಫ್ರೆನ್ಸ್ ಏನಂದರೆ ನಾವು ಇಲ್ಲಿ ಬಂದ್ಬಿಟ್ಟು ನಾವು ಸ್ಟ್ಯಾಂಡ್ ಇಟ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನಿಮಗೂ ಡಿಫ್ರೆಂಟಾಗಿರುತ್ತೆ ಇದೇ ಸ್ಟ್ಯಾಂಡ್. ಆ್ಯಂಡ್ ಅವಳು ಆಲ್ರೆಡಿ ಹೇಳಿದ್ದಾಳೆ ಯಾವ ಡಿಸೈನ್ ಯಾವ ಸ್ಟೈಲ್ ಬೇಕು ಅಂತ. ಸೊ ಅದೇ ಸ್ಟೈಲೇ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಗ ಬೇಗ ಪ್ಲೀಟ್ ಮಾಡೋಣ. ನಮ್ಮ ಮಮ್ಮಿ ಮನೇಲಿ ಸ್ಯಾರಿ ಬಂದ್ಬಿಟ್ಟು ತುಂಬ ಸಾಫ್ಟ್ ಇತ್ತು, ಅದನ್ನು ಕೂರ್ಸೋಕ್ಕೆ ತುಂಬ ಹೊತ್ತಾಯಿತು. ಇಲ್ಲಿ ಅಕ್ಕ ಮನೆಯದು ರೇಷ್ಮೆ ಸೀರೆ ಸ್ವಲ್ಪ ಗಟ್ಟಿ ಇದೆ, ಸೊ ಹಾಗಾಗಿ ಬೇಗ ಬೇಗ ಆಗ್ತದೆ. ಈ ಪ್ಲೀಟ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚಿಕ್ಕದಾಗಿ ಬಂದಿದೆ. ಇನ್ನು ಕೆಳಗಡೆ ಪಾರ್ಟು ಪ್ಲೀಟ್ಸ್ ಹಿಡಿತಾ ಇದ್ದೀನಿ. ಇಗ್ನೋರ್ ಮೈ ಸ್ಲೀಪಿ ಫೇಸ್. ಸೊ ನಾವು ಪ್ಲೀಟ್ ಹಾಕಿದಾಯಿತು. ಈಗ ಇಲ್ಲಿ ನಾನು ಕೆಳಗಿನ ಪಾತ್ರೆ ಇಟ್ಟಿದ್ದೀನಿ ಆಲ್ರೆಡಿ. ಇದರ ಸುತ್ತ ನಾವು ಸೀರೆ ತರಬೇಕು. ಓಕೆ ಅಲ್ಲ ನಾವು ಇಲ್ಲಿ ಸ್ಟ್ಯಾಂಡಿಗೇನೆ 2 ಕೈ ಕಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಕಳ್ಸಕ್ಕೆ ಕೂಡ ಒಂದು ಕಡ್ಡಿ ಕಟ್ಕೊಂಡಿದ್ದೀನಿ. ಇದು ಶೋಲ್ಡರ್ಸ್ ಥರ ಬರುತ್ತೆ. ಆವಾಗ ನಾವು ಡೈರೆಕ್ಟಾಗಿ ಬ್ಲೌಸ್ ಪೀಸ್ನ ಕೈಗೆ ಸುತ್ಕೊಂಡಿದ್ದೀನಿ. ಕೈಗೆ ಸುತ್ಕೊಂಡು ಈ ಕಡೆಯಿಂದ ತಂದು ಈಗ ಮತ್ತೆ ಇದು ಹಿಂದೆ ತಗೊಬಂದು ಇದನ್ನು ಮತ್ತೆ ಮುಂದೆ ಸುತ್ಕೋತೀನಿ. ಸೊ ನಾವು ಕೈ ಕೂರ್ಸಾಯಿತು. ಈಗ ನೆಕ್ಸ್ಟ್ ಕಾಲು ಕೂರ್ಸೋಣ. ಇದನ್ನು ಈಗ ನೆಕ್ಸ್ಟ್ ಕಾಲು ಜೋಡಿಸೋಣ. ಪ್ಲೀಟ್ಸ್ ಮಾತ್ರ ತುಂಬ ಚೆನ್ನಾಗಿ ಕೂತಿದೆ. ಆ್ಯಕ್ಚುಲಿ ನಮ್ಮ ಮನೇಲೂ ಇಷ್ಟು ಚೆನ್ನಾಗಿ ಪ್ಲೀಟ್ಸ್ ಕೂತಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಜಾಸ್ತಿ ಕೂಡ ಪ್ಲೀಟ್ಸ್ ಬಂತು. ಆಲ್ಮೋಸ್ಟ್ 24 ಬಂತು. ನಮ್ಮ ಮನೆಯಲ್ಲಿ ಐ ಥಿಂಕ್ ಇಟ್ ವಾಸ್ 21. ಅದಕ್ಕೆ ಇಲ್ಲಿ ಪ್ಲೀಟ್ಸ್ ತುಂಬ ಚೆನ್ನಾಗಿ ಕೂತಿದೆ. ಆ್ಯಂಡ್ ನೆಕ್ಸ್ಟ್ ಮೇನಾಗಿ ಸೆರಗು ಹಾಕೋಣ.
ಫಸ್ಟ್ ಇಲ್ಲೊಂದು ಪಿನ್ನ ಹಾಕೊಳ್ಳೋಣ. ನಾನು ಪಲ್ಲು ಈ ಕಡೆಯಿಂದ ತೆಗೆದ್ಬಿಟ್ಟು ಈ ಕಡೆ ಒಳಗಡೆ ಸಿಕ್ಸಿದ್ದೀನಿ. ಹಿಂದೆ ಬಂದ್ಬಿಟ್ಟು ಟೈಟ್ ಇರಲಿ ಅಂತ ಒಂದು ಪಿನ್ನ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಪದ್ಮಾಸನ ಸ್ಟೈಲ್. ಕೆಳಗಡೆ ಮಾತ್ರ ಪ್ಲೀಟ್ಸ್ ವಾವಾಗಿ ಬಂದಿದೆ. ಆ್ಯಂಡ್ ಇವಾಗ ಮೇಲೆ ಕಳಸ ಇಟ್ಬಿಟ್ಟು ಪೂಜೆ ಮಾಡೋದೇನೆ ನೆಕ್ಸ್ಟ್. ನಾವು 5 ಎಲೆ ಇಟ್ಬಿಟ್ಟು 5 ಇಲ್ಲ 3 ಮತ್ತೆ ಕಾಯಿ ಇಡಬೇಕು. ಕಾಯಿ ಬಂದ್ಬಿಟ್ಟು ಅದಕ್ಕೆ ಫಸ್ಟ್ ಮುಖವಾಡನ ಕಟ್ಟಿ ಅದನ್ನು ಮತ್ತೆ ಕಾಯಿ ಇಡಬೇಕು. ಸೊ ಫಸ್ಟ್ ಕಾಯಿ ಇಡೋಣ. ಓಕೆ, ಯಾದಾನ್ ಸೊ ಫೈನಲಿ ನಮ್ಮ ದೇವಿದು ಅಲಂಕಾರ ಸಹ ಮುಗ್ದಿದೆ. ನಾವು ಎಲ್ಲ ಜ್ಯುವೆಲರಿ ಹಾಕಿ ನಮ್ಮ ಮನೆಗೆ ಹೊರಡೋಣ ಅಂತ ಇದ್ದೀವಿ. ಯು ಕ್ಯಾನ್ ಸಿ ಮೈ ಲಕ್ಷ್ಮಿ, ಇಟ್ಸ್ ಲುಕಿಂಗ್ ಸೋ ನೈಸ್, ಪ್ರಿಟಿ ಪುಟ್ ಲಕ್ಷ್ಮಿ. ಈಗ ನೆಕ್ಸ್ಟು ನಾವು ನಮ್ಮ ಮಮ್ಮಿ ಮನೆಗೆ ಹೋಗಿ ಅಲ್ಲಿನ ಮಿಕ್ಕಿದ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮತ್ತೆ ಸಿಗುವ. ಬಾಯ್. ಸೊ ಫೈನಲಿ ನಮ್ಮನೆ ಲಕ್ಷ್ಮಿ. ಆಲ್ಮೋಸ್ಟ್ ಅಕ್ಕ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಒಂದು 3 ಗಂಟೆ ಆಗಿತ್ತು. ಹಾಗೆ ಟೈಮ್ ಹೋಗ್ತಾ ಅರೇಂಜ್ ಮಾಡ್ತಾ ಯಾವಾಗ 5 ಆಗೋಯ್ತು ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ 5:15 ಹಾಗೆ ನಾವು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಮೇನ್ ದೀಪ ಅಪ್ಪ ಬಂದು ಹಚ್ಚಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ. ಸೊ ಎಸ್, ಫೈನಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೋಡೋಣ ಮುಂದೆ ಇನ್ನು ಏನೇನು ಸ್ಪೆಷಲ್ ಇರ್ಬೋದು, ಹಬ್ಬದ ಊಟ ಇರುತ್ತೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.